Hello everyone, welcome to Sanmarga classes. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಶಂಕುಗಳ ವ್ಯಾಸವು ಸಮನಾಗಿದ್ದು ಅವುಗಳ ಓರೆ ಎತ್ತರವು 5:4 ಅನುಪಾತದಲ್ಲಿದ್ದರೆ ಅವುಗಳ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಆಯ್ಕೆ 4:5, ಆಯ್ಕೆ ಬಿ 5:4, ಆಯ್ಕೆ ಸಿ 16:25, ಆಯ್ಕೆ ಡಿ 25:16. ಸೊ ಇಲ್ಲಿ ಎರಡು ಶಂಕುಗಳ ವ್ಯಾಸಗಳು ಸಮನಾಗಿದೆ. ಸಮನಾಗಿದೆ ಅಂದ್ರೆ ಏನಾಗುತ್ತೆ, ಅವುಗಳ ತ್ರಿಜ್ಯಗಳು ಕೂಡ ಸಮನಾಗತ್ತೆ. ಹಾಗಾದ್ರೆ ಇಲ್ಲಿ ಎರಡು ಶಂಕು, ಸೊ R1 R2, ಸೊ ಇವುಗಳ ಅನುಪಾತ ಕೂಡ ಏನ್ ಹೇಳಿ ಆರೇ ಆಗಿರತ್ತೆ. ಯಾಕಂದ್ರೆ ಎರಡು ಸಮನಾಗಿದೆ, ಆ ತ್ರಿಜ್ಯಗಳು ಸಮನಾಗಿದೆ. ಸೊ ಶಂಕುಗಳ ಓರೆ ಎತ್ತರದ ಅನುಪಾತವನ್ನ ಕೊಟ್ಟಿದ್ದಾರೆ. ಸೊ L1 ಅನುಪಾತ L2 ಎಷ್ಟಿದೆ? 5:4 ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? πr/l ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಎರಡನೇ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ನೋಡ್ಬೇಕಾಗತ್ತೆ. ಹಾಗಾದ್ರೆ A1 / A2, ಸೊ ಮೊದಲನೇ ಒಂದು ಶಂಕುವಿನ ಏರಿಯಾ ವಿಸ್ತೀರ್ಣ, ಎರಡನೇ ಶಂಕುವಿನ ವಿಸ್ತೀರ್ಣ, ಅವುಗಳ ಅನುಪಾತ ಈಸ್ ಈಕ್ವಲ್ ಟು A1 ಏನ್ ಹೇಳಿ? πr/L1 / πr/L2. ಸೊ ಇಲ್ಲಿ R ಅಂತ ಯಾಕೆ ತಗೊಂಡಿದ್ದೇನೆ? R1 R2 ಸಮನಾಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಈ πr1 ಕ್ಯಾನ್ಸಲ್ ಆಗತ್ತೆ. ಸೊ L1/L2 ಆಗತ್ತೆ. ಸೊ ಇಲ್ಲಿ L1 ಎಷ್ಟಿದೆ? 5/4 A1/A2 ಆಗತ್ತೆ. ಅಂದ್ರೆ ಏರಿಯಾ ಮತ್ತು ಏರಿಯಾ 2 ದ ಅನುಪಾತ ಎಷ್ಟಾಯ್ತು ಹೇಳಿ? 5:4 ಆಗತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಥ್ಯಾಂಕ್ ಯು.